ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಜ್ಯೋತಿಷ ರತ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಅದರಲ್ಲಿ ಮಿಥುನ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸಿಕೊಡೋಕೆ ಬಂದಿದ್ದೇನೆ. ಅದರಲ್ಲಿ ಮಿಥುನ ರಾಶಿಯ ಸ್ವಭಾವಗಳು ಹೇಗಿರುತ್ತೆ, ಅವರಲ್ಲಿ ಏನೇನು ನಡೀತಾ ಹೋಗುತ್ತೆ ಮತ್ತು ಏನೇನು ಅವರ ಜೀವನದಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಇವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶ ಸಿಗ್ತಾ ಹೋಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಉದ್ಯೋಗದಲ್ಲಿ ಏನು ಒಂದು ಕೆಲಸ ಮಾಡ್ತಾ ಇರ್ತೀರಿ, ಇನ್ನೊಂದು ಕೆಲಸದ ಬಗ್ಗೆ ನೀವು ಅಪೇಕ್ಷೆ ಪಡ್ತಾ ಇರ್ತೀರಿ, ಆ ಕೆಲಸ ಕೂಡ ಇವ್ರಿಗೆ ಸಿಗೋದು, ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರುವಂಥದ್ದು. ಈ ರೀತಿ ವಿಚಾರದಲ್ಲಿ ಇವರಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಇಲ್ಲ ಮಾಡುವಂಥ ಕೆಲಸದಲ್ಲಿನೇ ಒಂದು ದೊಡ್ಡ ಸ್ಥಾನಕ್ಕೆ ಸೇರುತ್ತೆ, ಅದರಲ್ಲಿ ತುಂಬ ಲಾಭದಾಯಕ ಆಗುತ್ತೆ. ಮತ್ತು ಇದರ ಜೊತೆಗೆ ಭೂ ವ್ಯವಹಾರ ಮಾಡೋರಿಗೆ ಮತ್ತು ಶಿಲ್ಪಿಗಳಿಗೆ ತುಂಬಾ ಅನುಕೂಲಕರ. ಭೂ ವ್ಯವಹಾರ ಮಾಡೋರು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಏಜೆಂಟ್ಗಳು ಆಗಿರ್ಬೋದು, ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಅವರಿಗೆ 10 ರೂಪಾಯಿ ಹಾಕಿದ ಜಾಗದಲ್ಲಿ 20 ರೂಪಾಯಿ ಬರ್ತಾ ಹೋಗುತ್ತೆ. ಅವರು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಎಲ್ಲ ರೀತಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ಸಾಕು, ಅವರಿಗೆ ಎಲ್ಲ ರೀತಿ ಲಾಭದಾಯಕ ಆಗುತ್ತೆ. ದಾಖಲೆಗಳನ್ನು ಪರಿಶೀಲನೆ ಮಾಡದೆ ನಂಬಿಕೆ ವಿಶ್ವಾಸದ ಮೇಲೆ ಹೋಗ್ತಾ ಹೋದರೆ ಅವರಿಗೆ ಪೆಟ್ಟು ತಿನ್ನುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಶಿಲ್ಪಿಗಳಿಗಾಯಿತು, ಶಿಲ್ಪಿಗಳು ಅವರು ಮನಸ್ಸಿನಲ್ಲಿ ಯಾವ ಭಾವದಿಂದ ಸ್ವಭಾವದಿಂದ ದೇವರ ಕೆತ್ತನೆ ಮಾಡ್ತಿರ್ತೀರಿ, ಒಳ್ಳೆಯ ವಿಚಾರದಲ್ಲಿ ಅವರು ದೇವರ ಆರಾಧನೆ ಮಾಡಿ ಕೆತ್ತುತ್ತಾ ಇರ್ತೀರಿ. ಈ ವಿಚಾರದಿಂದ ಅವ್ರ ಮನಸ್ಸಿನಲ್ಲಿ ಯಾವ ರೀತಿಯ ಪ್ರತಿಮೆ ಬರುತ್ತೆ ಆ ರೀತಿ ಪ್ರತಿಮೆ ಮುಖಾಂತರ ಅವರು ಅವರ ಸಾಧನೆ ತೋರಿಸ್ತಾ ಹೋಗ್ತಾರೆ. ಇದರಿಂದ ನಾವು ದೇವರ ರೂಪದಲ್ಲಿ ಅವ್ರನ್ನ ಪೂಜಿಸ್ತೀವಿ. ಒಬ್ಬ ಕೆತ್ತಿರೋ ಶಿಲ್ಪಿ ನಾವು ಅದನ್ನು ದೇವರ ರೂಪದಲ್ಲಿ ಪೂಜಿಸ್ತೀವಿ. ಈ ವಿಚಾರದಲ್ಲಿ ಸ್ವಲ್ಪ ಅವರಿಗೂ ಕೂಡ ಸ್ವಲ್ಪ ಚಾಕಚಕ್ಯತೆಯಿಂದ ಕೆಲಸ ಮಾಡಿದಷ್ಟು ತುಂಬ ಅನುಕೂಲಕರ. ಮತ್ತು ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಈ ತಿಂಗಳಲ್ಲಿ ಮಿಥುನ ರಾಶಿಯವರು ಯಾರಿರ್ತಾರೆ ಅವರಿಗೆ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ. ಭಾಳ ದಿನದಿಂದ ಅವರಿಗೆ ಆರೋಗ್ಯದ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ, ಏನೇ ಒಂದು ನೋವು ಆಗ್ತಾ ಇರುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಈ ತಿಂಗಳಲ್ಲಿ ತುಂಬಾ ಚೇತರಿಕೆ ಆಗ್ತಾ ಹೋಗುತ್ತೆ. ಅಂದರೆ ಸ್ವಲ್ಪ 100 ಭಾಗದಲ್ಲಿ 80 ಭಾಗ ಚೇತರಿಕೆ ಆಗ್ತಾ ಹೋಗುತ್ತೆ. ಇವರಿಗೆ ನಾನಾ ರೀತಿಯ ಯೋಚನೆ ಮಾಡ್ತಿರ್ತೀರಿ, ಈ ಕೆಲಸ ಮಾಡಲು ಆ ಕೆಲಸ ಮಾಡಲು, ಯಾವ್ದು ಮಾಡಿದ್ರೆ ಚೆನ್ನಾಗಿ, ಚಂಚಲ ಮನಸ್ಸು ನಿಮ್ಮದಾಗಿರುತ್ತೆ. ಮತ್ತು ಏನೇ ಮಾಡೋದ್ರೂ ಹೋದ್ರೂ ಕೂಡ ಇದು ಮಾಡೋಕ್ಕೋದ್ರೆ ಅದ್ರ ಬಗ್ಗೆ ಚಿಂತೆ, ಅದು ಮಾಡೋಕ್ಕೋದ್ರೆ ಇದ್ರ ಬಗ್ಗೆ ಚಿಂತೆ ಇರುತ್ತೆ ನಿಮಗೆ ಕೆಲಸದಲ್ಲಿ. ಒಟ್ಟಿನಲ್ಲಿ ಈ ರೀತಿ ನಾನಾ ರೀತಿಯ ಚಿಂತನೆಗಳು ಈ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಇವರು ಮಿಥುನ ರಾಶಿಯವರು ತುಂಬ ಧೈರ್ಯಶಾಲಿ ಆಗಿರ್ತಾರೆ ಮತ್ತು ಭಾಳ ಚಾಣಾಕ್ಷತನ ಆಗಿರ್ತಾರೆ. ಸತ್ಯದ ಮೇಲೆ ಸುಳ್ಳನ್ನು ಹೊಡೆದೋ ರೀತಿಯಲ್ಲಿ ಹೇಳ್ತಾರೆ ಇವರು. ಈ ರೀತಿ ವಿಚಾರದಲ್ಲಿ ಮಾತಿನಲ್ಲಿ ಜಾಣ್ಮೆ ಇದ್ದರೂ, ಚಕಮಕ ಇದ್ದರೂ ಕೂಡ ಸ್ವಲ್ಪ ಯಾವುದೇ ಒಂದು ವಿಚಾರದಲ್ಲಿ ಎಡವಟ್ಟಾಗ್ತಾ ಹೋಗ್ತಾರೆ. ಯಾವ ರೀತಿ ಬೇರೆಯವ್ರನ್ನ ನಂಬಿ ಮಾಡುವಂಥ ಕೆಲಸದಲ್ಲಿ, ಇಲ್ಲ ಆಡುವಂಥ ಭಾಷೆಯಲ್ಲಿ ಬೇರೆಯವ್ರನ್ನ ನಂಬಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಧಕ್ಕೆ ಉಂಟಾಗುತ್ತೆ. ನಂಬಿದವರಿಂದನೇ ಸ್ವಲ್ಪ ನಿಮಗೆ ತೊಂದರೆ ಉಂಟಾಗ್ತಾ ಹೋಗುತ್ತೆ. ಈ ರೀತಿ ವಿಚಾರದಲ್ಲಿ ಏನೇನು ಆಗ್ತಾ ಹೋಗುತ್ತೆ, ನಿಮಗೆ ಮಾನಸಿಕ ಚಿಂತೆಯಲ್ಲಿ ತೊಡಗ್ತಾ ಹೋಗ್ತೀರಿ. ಸ್ವಲ್ಪ ನಂಬಿದವ್ರ ಕಡೆಯಿಂದ ಸ್ವಲ್ಪ ದೂರ ಇರಿ. ಒಬ್ಬರ ಮುಂದೆ ಏನೇ ಮಾತಾಡೋಕ್ಕೆ ಹೋದ್ರೂ ಕೂಡ ಸ್ವಲ್ಪ ಏನು ಮಾತಾಡಬೇಕು ಏನಿಲ್ಲ ಅದಷ್ಟೇ ಮಾತ್ರ ಮಾತಾಡಿ. ಇದ್ದಿದ್ದು ಎಲ್ಲಾರ್ದು ಹೆಂಗೆ ಹೇಳಕ್ಕೆ ಹೋದರೆ ನಿಮಗೆ ಅದರಿಂದ ಪೆಟ್ಟು ಉಂಟಾಗುತ್ತೆ. ದುಡ್ಡಿನ ಖರ್ಚಿನಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು. ಈ ತಿಂಗಳಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಬಿಟ್ಟು, ಸೋಮಾರಿತನ ಬಿಟ್ಟು, ಸ್ವಲ್ಪ ಪ್ರಯತ್ನ ಪಟ್ಟು ದುಡ್ದಿರ್ತೀರಿ ದುಡ್ಡು. ಸ್ವಲ್ಪ ಏನೇ ಒಂದು ಆರೋಗ್ಯದ ಮೇಲೆ ಪೆಟ್ಟು ಬಂದು ದುಡ್ಡು ಪೋಲಾಗೋದು, ಇಲ್ಲ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಪೋಲಾಗೋದು, ಈ ರೀತಿ ಆಗ್ತಾ ಹೋಗುತ್ತೆ. ದುಡ್ಡಿನ ವಿಚಾರದಲ್ಲಿ ಮಿಥುನ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಸ್ವಲ್ಪ ಹಣದ ವಿಚಾರದಲ್ಲಿ ಭಾಳ ತೊಂದರೆ ಇದೆ ಈ ತಿಂಗಳಲ್ಲಿ, ಅದಕ್ಕೋಸ್ಕರ ಹೇಳ್ತಿರೋದು. ಸ್ವಲ್ಪ ಹಣದ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ. ಯಾರು ಕೂಡ ಸಾಲ ಕೇಳಿದ್ರೆ ಸಾಲ ಕೊಡೋಕೆ ಹೋಗಬೇಡಿ. ಮತ್ತು ದೂರದ ಪ್ರಯಾಣ ಮಾಡುವ ಸಾಧ್ಯತೆ ಈ ವಿಚಾರದಲ್ಲಿ. ಈ ತಿಂಗಳಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇರ್ತೀರ, ದೇವಸ್ಥಾನಕ್ಕೆ ಹೋಗೋಕೆ ಆಗ್ತಿರಲ್ಲ ಇಷ್ಟು ದಿನ,
ಇಡೀ ಕುಟುಂಬದ ಸಮೇತ ದೂರದ ಪ್ರಯಾಣಕ್ಕೆ ಹೋಗ್ಬೋದು. ಮನ ಇಚ್ಛೆ ನಿಮ್ಮ ಮನಸ್ಸಲ್ಲಿ ಯಾವುದು ಪ್ರಯಾಣಕ್ಕೆ ನಿಮಗೆ ಅನುಕೂಲಕರ ಆಗಿರುತ್ತೆ ಈ ವಿಚಾರದಲ್ಲೂ ಕೂಡ ನೀವು ಹೋಗ್ತಾ ಹೋಗ್ಬೋದು. ಈ ತಿಂಗಳಲ್ಲಿ ಮಿಥುನ ರಾಶಿಗೆ ದುಡ್ಡಿನ ವಿಚಾರ ಬಿಟ್ಟು ಎಲ್ಲ ವಿಚಾರದಲ್ಲೂ ಕೂಡ ಲಾಭದಾಯಕ ಸ್ಥಾನದಲ್ಲಿದೆ. ಸ್ವಲ್ಪ ದುಡ್ಡನ್ನು ಜಾಗರೂಕತೆಯಿಂದ ನೋಡಿಕೊಂಡು ಖರ್ಚು ಮಾಡಿ. ಇನ್ನೂ ನಿಮ್ಮಲ್ಲಿ ಏನೇ ಕಿರಿಕಿರಿ ಮನಸ್ತಾಪಗಳಿದ್ದರೆ, ಇನ್ನೂ ಹೆಚ್ಚಿನ ನಿಮಗೇನಾದ್ರು ಸಂಕಷ್ಟಗಳಿದ್ದರೆ ಒಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.